50.58 ಕೋಟಿ ಅನುದಾನದಲ್ಲಿ ಹುಬ್ಬಳ್ಳಿ ಬಸ್ ನಿಲ್ದಾಣ, 180 ಕೋಟಿ ಅನುದಾನದಲ್ಲಿ ಕ್ರೀಡಾ ಸಂಕೀರ್ಣ ಉದ್ಘಾಟನೆ. ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಅನುದಾನದಲ್ಲಿ ಮುಕ್ತಾಯವಾದ ಯೋಜನೆಗಳ ಲೋಕಾರ್ಪಣೆ ಸಮಾರಂಭವನ್ನು ರಾಜ್ಯ ಸಚಿವ ಸಂತೋಷ್ ಲಾಡ್ ಹಾಗೂ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಜಂಟಿಯಾಗಿ ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ಮಹೇಶ್ ತೆಂಗಿನಕಾಯಿ, ಅರವಿಂದ್ ಬೆಲ್ಲದ್, ಹಿಸ್ಕಾಂ ಅಧ್ಯಕ್ಷರಾದ ಅಜ್ಜಂ ಪೀರ್ ಖಾದ್ರಿ ಮತ್ತಿತರರು ಉಪಸ್ಥಿತರಿದ್ದರು. ಈರಣ್ಣ ಬಡಿಗೇರ್, ಜಿಕೆ ನ್ಯೂಸ್ ಕನ್ನಡ, ಧಾರವಾಡ. ಬಿಜೆಪಿ ಸರ್ಕಾರ ಮುಗಿಲಿಕ್ಕೆ ಬಂತು. 2023ನೇ ಸಾಲಿನಲ್ಲಿ ಆ ರಿವಿಷನ್ 2020ಗೆ ಆಗಬೇಕಾಗಿತ್ತು, 2023ಗಾಯ್ತು. ಆ ರಿವಿಷನ್ ಲಿಂದ ಸರ್ ಎವ್ರಿ ಡೇ ವಿ ಆರ್ ಪೇಯಿಂಗ್ ಎಕ್ಸ್ಟ್ರಾ 6 crores ಕೊಡಬೇಕು. 5,300 ಬಸ್ಗಳು ತಗೊಂಡಿದ್ವಿ. 4,000 ಜನರಿಗೆ ಮತ್ತೆ ಹೊಸ ನೇಮಕಾತಿ ಮಾಡ್ಕೊಂಡಿದ್ದೇವೆ. ಡೀಸೆಲ್ ಪ್ರೈಸ್ ಕೂಡ ಜಾಸ್ತಿ ಆಯ್ತು. ಅದೇನು ಇಡೀ ಪ್ರಪಂಚದಲ್ಲಿ ಜಾಸ್ತಿ ಆಯ್ತು, ಕರ್ನಾಟಕದಾಗ ಮಾತ್ರ ಅಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲ. ಹಂಗಾಗಿ ಈ 15% ಜಾಸ್ತಿ ಮಾಡಿದ್ರು ಕೂಡ ನಾವು ಸುಮಾರು 100 ಪೈಸೆ ಅಷ್ಟಿದ್ದೀವಿ. 100 ಪೈಸಾ ಅಷ್ಟು ನಾವು ಪರ್ ಕಿಲೋಮೀಟರ್ ಇದ್ರೆ, ಮಹಾರಾಷ್ಟ್ರ ₹1.45 ಪರ್ ಕಿಲೋಮೀಟರ್ ಇದೆ. ತೆಲಂಗಾಣ ನಮ್ಕೆನಿ ಜಾಸ್ತಿ ಇದೆ. ಗುಜರಾತ್ ನಮಗೆ ಸರಿ ಸಮ ಇದೆ. ಗುಜರಾತ್ ಇರ್ತಕ್ಕಂಥ ಸ್ಟೇಟು ಎಕ್ಸ್ಪ್ರೆಸ್ ಬಸ್ ನಲ್ಲಿ ನಮ್ಕಿನ್ನ ಜಾಸ್ತಿ ಇದೆ, ನಾವು ಎಕ್ಸ್ಪ್ರೆಸ್ ಬಸ್ ನಲ್ಲಿ ಕಮ್ಮಿ ಇದೀವಿ. ಯಾಕೆ ಹೇಳ್ತಾ ಇದೀನಿ ಮಾತಂತಂದ್ರೆ, ದಿಸ್ ಹ್ಯಾಸ್ ಟು ಬಿ ಅಂಡರ್ಸ್ಟುಡ್ ಬೈ ಕಾಮನ್ ಮ್ಯಾನ್. ಬಿಜೆಪಿ ಸರ್ಕಾರ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಇದು ನಿರಂತರವಾಗಿ ಇರಿಸಬೇಕಾಗುತ್ತೆ. ಬಟ್ ನಾನು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ, ಇದಕ್ಕೆ ಯಾವುದು ರಾಜಕೀಯ ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲ. ಹಂಗಾಗಿ ಇವತ್ತು ಈ ಬಿಲ್ಡಿಂಗ್ ಏನ್ ಆಗ್ಬಿಟ್ಟಿದೆ. I don't know what is the footfall. Must be around about 2 lakh people of footfall here. When you are conceiving a project, I really don't understand, because anyway ನಮಗೆ ಕರೆಸ್ತೀರಿ, ನೀವೆಲ್ಲ ಮಾಡ್ತೀರಿ, ಉದ್ಘಾಟನೆ ಮಾಡ್ತೀರಿ, ಈ ರಿಬ್ಬನ್ ಕಟ್ ಮಾಡಿಸ್ತೀರಿ. ನಮಗೆ ಏನು ಬೇಸಿಕಲಿ ಐ ಆಮ್ ವೆರಿ ಗುಡ್ ಅಟ್ ನಂಬರ್ಸ್. ಇಫ್ ಎನಿ ಪೊಲಿಟಿಷಿಯನ್ ಹತ್ರ ನೀವು ಹೋಗಿ ನಂಬರ್ ಡಿಸ್ಕಸ್ ಮಾಡಲಾರ ಬರೀ ಪ್ರೆಸೆಂಟೇಷನ್ ನೀವು ಆಫೀಸರ್ಸ್ಗಳು ಕೊಡ್ತಾ ಹೋದ್ರೆ, ಐ ರಿಯಲಿ don't understand in what frame of mind you want to work. The reason is, when we started this BRTS also, sir, BRTS start ಮಾಡಿದಾಗ I'm not against anybody, don't mistake me otherwise, because I felt there was already 33 stops ಆಗಲೇ ಇತ್ತು. BRTS ನಾವು ಪ್ರಾರಂಭ ಮಾಡಿದಾಗ 33 stops ಆಲ್ರೆಡಿ ಇತ್ತು. I asked that lady, ಯಾರು ಮಂಜುಳ ಏನಾಯ್ತು ಅವರು ಬಿಡಲ್ಲ, ಕೇಳಿದ್ರು, ಅಲ್ಲ ಮಾತಾಗಿ ನೀನು 33 stops ಇವತ್ತೇ ಇದಾವೆ, how it is going to be successful? So some people conceive it wrongly. It's not that we are fighting for our ego, but sometimes when you conceive something wrong, ಆಮೇಲೆ ಈ ಸಾರ್ವಜನಿಕ ಜೀವನದಲ್ಲಿ IS ಆಫೀಸರ್ಸ್ ಏನು ಬಹಳ ಎಕ್ಸ್ಪೋಜರ್ ಇರೋದಿಲ್ಲ. If you think that you have got better exposure than us or better exposure in the system, I disagree with you. ನೀವು ಮಗ್ಗಿ ಹೊಡೆದು ಪಾಸ್ ಆಗಿ ಬಂದಿರ್ತೀರಿ, ನಾವು ಸಾರ್ವಜನಿಕರಿಂದ ಒದ್ದಾಡಿ ಬಂದಿರ್ತೀವಿ. ಅಷ್ಟು ಬಿಟ್ರೆ ಏನು ಯು ಗಾಟ್ ಎಕ್ಸ್ಟ್ರಾ ಅಲ್ಲಿ ಯಾರೋ ಪ್ರೆಸೆಂಟೇಷನ್ ಕೊಡ್ತಾರೆ, ಅದೇ ಪ್ರೆಸೆಂಟೇಷನ್ ಅಂತ ನೀವು ನಮಗೆ ತೋರಿಸ್ತೀರಿ. ವೇರ್ ಇಸ್ ಯುವರ್ ಎಕ್ಸ್ಪೋಜರ್? ಹೊರಗೆ ಹೇಳ್ತಾರೆ ಸರ್. So somewhere I feel, you should apply a right mind. It's not that I'm criticizing everybody. There are so many people, even politicians also, there are so many good knowledgeable people ಇದ್ದಾರೆ. ನೀವು ಕುತ್ಕೊಂಡು ಯಾವುದೇ ಒಂದು ಕನ್ಸ್ಯೂಮ್ ಮಾಡಕಲಿ, ನೀವು ಟೆಂಡರ್ ಮಾಡಕಲಿ ಕೂಡ ಮೊದಲು ಅದ್ರ ಬಗ್ಗೆ ಸಾರ್ವಜನಿಕರಿಗೆ ಕರೆಸಿ ಪಾರ್ಟಿಸಿಪೇಟ್ ಮಾಡಿಸ್ಬಿಟ್ಟು ಇದನ್ನ ಮಾಡಿದ್ರೆ ಎನಿ ಕರೆಕ್ಷನ್ ಕ್ಯಾನ್ ಬಿ ಮೇಡ್ ಅರ್ಲಿಯರ್. ಯು ಕಾಲ್ ಟೆಂಡರ್, ಎವ್ರಿಥಿಂಗ್ ಆಗುತ್ತೆ. ನೀವು ಲಾಸ್ಟಿಗೆ ಬಂದು ನಮಗೆ ಮ್ಯಾಪ್ ನ ತೋರಿಸ್ತೀರಿ, ಬಂದು ರಿಬ್ಬನ್ ಕಟ್ ಮಾಡಿ ಹೋಗ್ಬೇಕು, ನಮ್ಗೆ ಅನಿವಾರ್ಯತೆ ಇದೆ, ನಾವು ಮಾಡ್ತೀವಿ. ಆದ್ರೆ ಎಲ್ಲೋ ಒಂದು ಜಾಗದಲ್ಲಿ ಪ್ರಾಕ್ಟೀಸ್ ಬದಲಾವಣೆ ಆಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಸಾಹೇಬರು ಯಾವಾಗಲೂ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಿದ್ದೇ ಇದ್ದಾರೆ. ರಾಜಕೀಯವಾಗಿ ನಮಗೆ ಅವರಿಗೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇರ್ಬೋದು, ರಾಜಕೀಯ ವ್ಯತ್ಯಾಸಗಳು ಇರ್ಬೋದು. ಐ ಆಮ್ ಪ್ರೌಡ್ ಟು ಸೇ ಐ ಆಮ್ ರಿಯಲಿ ಕಾನ್ಫಿಡೆಂಟ್ ಅಂಡ್ ಐ ಆಮ್ ಶ್ಯೂರ್ ಇನ್ ಹಿಸ್ ಲೀಡರ್ಶಿಪ್ ನಮ್ಮ ಹುಬ್ಬಳ್ಳಿ ಧಾರವಾಡ ಖಂಡಿತವಾಗ್ಲೂ ಮುಂದೆ ಅಭಿವೃದ್ಧಿ ಆಗತ್ತೆ ಅಂತ ಕೂಡ ನನ್ನ ನಂಬಿಕೆ ಇದೆ. ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಅವಧಿಯಲ್ಲಿ ಕೂಡ ಸಂಪೂರ್ಣವಾಗಿ ಸರ್ವತೋಮ ಅಭಿವೃದ್ಧಿ ನಮ್ಮ ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಜೊತೆಗೆ ಇಡೀ ಕರ್ನಾಟಕ ರಾಜ್ಯವನ್ನು ನಾವು ಮಾಡ್ತೀವಿ, ತಗೊಂಡು ಹೋಗ್ತೀವಿ ಆ ದಿಕ್ಕಿನಲ್ಲಿ ಈ ಸಂದರ್ಭದಲ್ಲಿ ಹೇಳಿ, ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ. ಕೋಟ್ ಪ್ಯಾಂಟ್
ಕಫ್ತಾನ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.